ಮಾಡ್ತಾರೆ ಅವ್ರಿಗೆ ಅವ್ರ ಬಾಯಿ ಅವ್ರ ಸಣ್ಣವ್ರು ಏನೋ ಅವ್ರ ಬುದ್ಧಿ ಅವ್ರ ತಿಳುವಳಿಕೆ ಅಷ್ಟೇ ಆದಂತ ತಿಳ್ಕೊಂಡು ನಾವ್ ಹಾಯ್ ನಮಸ್ಕಾರ. ನಾನೆಲ್ಲ ಉತ್ತರ ಕರ್ನಾಟಕ ನನ್ನ ದೋಸ್ತರಿಗೆ ನಾನು ನಿಮ್ಗೊಂದು ಇವತ್ತು ಸ್ವರ್ಗ ಕರ್ಕೊಂಡು ಹೋಗ್ತೀನಿ. ಆ ಸ್ವರ್ಗ ಹೆಂಗಿರ್ತದಂದ್ರ ನೀವು ನೋಡಾಕತ್ರಿ ಬರ್ರಿ. ನೀವೇನಪ್ಪ ಸ್ವರ್ಗ ಕರ್ಕೊಂಡು ಹೋಗ್ತಾನ ತಲ್ಲಗತ್ತೀರಿ, ನೀವು ಎಲ್ಲರೂ ಸತ್ತ ಬಳಿಕ ಸ್ವರ್ಗಕ್ಕೆ ಹೋಗ್ತಾರ ಅಂತ ಹೇಳ್ತಾರ. ಏನೋ ಜೀವಂತ ಇದ್ದೀವಿ ನಮ್ ಸ್ವರ್ಗ ಕರ್ಕೊಂಡು ಹೋಗ್ತೀನಿ ತಲ್ಲಗತ್ತಾನಲ್ಲ, ಅದು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಸ್ವರ್ಗ ಕರ್ಕೊಂಡು ಹೋಗ್ತಾರ, ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಹಿರಿಯರ ತನಕ ನೀವು ಅನ್ಬೋದು. ಆದ್ರ ಇಲ್ಲಿ ನೀವು ಯಾವ್ದಕ್ಕೆ ಒಳ್ಳೆ ಕೆಲಸ ಮಾಡ್ರಿ ಕೆಟ್ಟ ಕೆಲಸ ಮಾಡ್ರಿ ಒಟ್ಟು ನೀವು ಸ್ವರ್ಗಕ್ಕೆ ಹೋಗ್ಬೋದು. ಆ ಸ್ವರ್ಗ ಯಾವ ರೀತಿ ಇರ್ತದೆ, ಸ್ವರ್ಗದಾಗ ಏನೆಲ್ಲ ಇರ್ತದೆ ನಾನು ನಿಮ್ಗೆ ತೋರಿಸ್ತೀನಿ. ಇವ ಏನಪ್ಪ ಬರೀ ಮಾತಾಡೋದನ್ನ ಒಟ್ಟ ಕರ್ಕೊಂಡು ಹೋಗಲ್ಲ ಏನಂತ ಅಲ್ಲೇ ಗೊತ್ತಿರ್ಬೇಕು. ಬರ್ರಿ ಸ್ವಲ್ಪ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಎಲ್ಲರ ಬಳಿ ತಾಳ್ಮೆ ಇರಲೇಬೇಕು. ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಅದು ಯಾವ ರೀತಿ ಇರ್ತದೆ ತನಕ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬರ್ರಿ ಹೋಗಂಬರ್ರಿ ಅಲ್ಲಿಗೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ನಮ್ಮ ತಂದೆ ತಾಯಿಗೆ ಗೌರವವನ್ನು ತಂದು ಕುಡಿಬೇಕಂತ ಮನೆಯಲ್ಲೇ ಕುಂತು ಮನಸ್ಸು ಮಾಡ್ತಿದ್ದಿರಲ್ಲ ಅಂಥವ್ರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಲಾರ್ದೇನೆ ವಿಡಿಯೋ ನೋಡಿದ ಬಳಿಕ ನಿಮಗೆ ತಾನಾಗಿ ಎಲ್ಲವನ್ನು ಅರ್ಥ ಆಗ್ತದ. ಅದು ಯಾರಿಗೆ ಅರ್ಥ ಆಗ್ತದಂದ್ರೆ ಅದು ನಿಮಗೆ ಒಳ್ಳೆಯ ಮನಸ್ಸು ಮತ್ತು ಸಮಾಜಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಇದ್ದ ವ್ಯಕ್ತಿಗಳಿಗೆ ಮಾತ್ರ. ನಾವೆಲ್ಲ ಅಲ್ಲಗತ್ತಿರ್ತೀವಿ, ನಮಗೆಲ್ಲ ಕೈಕಾಲು ನೆಟ್ಟಗಿದ್ರು ದೇವ್ರೆ ನನಗೆ ಯಾಕ ಈ ರೀತಿ ಭೂಮಿ ಮೇಲೆ ಹುಟ್ಟಿಸಿ, ನನಗೆ ಯಾಕ ಇಂಥ ಕಷ್ಟ ಕೊಡ್ತೀಯಪ್ಪ ಅಂತಂತೇಳಿ ನಾವು ದೇವ್ರಿಗೆ ಖಂಡಿತವಾಗಿ ಬೈಲಿಗೊತ್ತಿರ್ತೀವಿ. ಅಂಥವ್ರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮಕ್ಕಳು ಒಮ್ಮೆ ನಮಗೆ ಹಚ್ಕೊಂಡ್ರಂದ್ರ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರ ಕೈಲಿ ತಪ್ಪಿಸ್ಕೊಂಡು ಹೋಗೋದಾಗಲ್ಲ ನಮಗೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕಸ್ತೂರಿ ಕಾಂಬ್ಳೆ ಅಂತ ಹೇಳ್ರಿ. ನಿಮ್ದ್ರಿ? ನಮ್ಮ ಹೆಸರು ಮಂಜುನಾಥ್. ಇಬ್ರು ಸಿಸ್ಟರ್ ಬ್ರದರ್ಸ್. ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಐತ್ರಿ? ನಾವ್ ಬಂದ್ ಇವಾಗ 2.5 ವರ್ಷ ಆಯ್ತ್ರಿ. ಇವ್ರ ಇವಾಗ ಬಂದು 2 ತಿಂಗಳು ಆಯ್ತ್ರಿ. ಇವಾಗ ಹೆಂಗ್ ಅನಿಸ್ತೈತೆ ನಿಮ್ಗೆ? ಯಾವ ರೀತಿ ಅನಿಸ್ತೈತಿ ಇವಾಗ? ಯಾಕಂದ್ರೆ ನಮ್ದು ಲೈಫೇ ಬೇರೆ ಆಗುತ್ತೆ, ನಿಮ್ ಲೈಫೇ ಬೇರೆ ಆಗುತ್ತೆ. ನಿಮ್ಗೆ ಯಾವ ತರ ಅನಿಸ್ತದೆ ನಿಮ್ ಜೀವನದಾಗ? ಹೆಂಗ್ ಅನಿಸ್ತೈತಿ? ನಮ್ಗೇನು ಅನ್ಸುದಿಲ್ರಿ, ಆದ್ರ ನಾವ್ ಈ ತರ ಹುಟ್ಟಿವಂತಂದ್ ನಮಗೂ ಅನ್ಸುದಿಲ್ಲ. ಈ ಮಕ್ಕಳು ಅಂದ್ರೆ ನಮ್ದು ಒಂದ್ ಸ್ಕೂಲ್ ಇದೆ, BS ವೆಲ್ಫೇರ್ ಸೊಸೈಟಿ ಅಂತ ಹೇಳ್ಬಿಟ್ಟು ಪುನರ್ಚೇತನ ಸ್ಕೂಲ್ ಅಂತ ಹೇಳಿ. ಅಲ್ಲಿ 56 ಜನ ಮಕ್ಕಳು ಅದಾವ. ಬುದ್ಧಿಮಾಂದ್ಯತೆ ಬತ್ತು, ಆಮೇಲೆ MR, ಹೈಪರ್ ಈ ತರ ಟಿಪ್ಸ್ 18 ತರ ವಿಕಲಚೇತನ ಮಕ್ಕಳು ಅದಾವ. ಅದ್ರಲ್ಲಿ ಅಂದ್ರೆ ಆ ಮಕ್ಳು ಜಾಸ್ತಿ ಒಬ್ರು ಹೈಪರ್ ಇರ್ತಾರೆ, ಕೆಲವೊಬ್ರು ಅಂದ್ರೆ ಅವ್ರಿಗೆ ಏನ್ ತಿಳುವಳಿಕೆ ಇರೋದಿಲ್ಲ. ಅಂತ ಮಕ್ಳಿಗೆ ಹೆಂಗ್ ಮೇಂಟೆನ್ಸ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅಷ್ಟೇ. ಅವ್ರು ಕೂಡ ಮೆಂಗಲ್ ಆಗಿ ನಾವು ಸಣ್ಣ ಮಕ್ಳ ತರ ಅವ್ರ ಜೊತೆ ಇರ್ತೀವಿ. ಬಟ್ ನಿಮಗೆ ಬೇಜಾರಾಗಲ್ಲ? ಅವರು ಮಾಡೋ ಇರಿಟೇಟಿಂಗ್ ಕೆಲವೊಂದು ಕೆಲಸಗಳು ಮಾಡ್ತಿರ್ತಾರೆ, ಅಂದ್ರೆ ಮೈ ಮೇಲೆ ಬೀಳೋದಾಗ್ಲಿ ಚೀರಾಡೋದಾಗ್ಲಿರ್ತಾರೆ, ಅದು ನಿಮ್ಗೆ ಯಾವ್ದು ಇಲ್ರಿ, ನಮ್ಗೆ ಆ ತರ ಬೇಜಾರಾಗಂಗಿಲ್ಲ. ಅವ್ರ ಜೊತೆ ನಾವು ಮೆಂಗಲ್ ಆಗ್ತೀವಿ ಅಷ್ಟೇ. ಮೆಂಗಲ್ ಆಗ್ಬಿಟ್ಟು ಅವ್ರ ಜೊತೆ ನಾವು ಹೆಂಗ್ ನಡ್ಕೊಂತಾರಲ್ಲ ಅದೇ ತರ ನಾವು ನಡ್ಕೋತೀವಿ. ಅವ್ರ ಜೊತೆ ಒಂದೊಂದ್ ಮಾತು ಕೂಡ ನಾವು ಅವ್ರಿಗೆ 20 ಸಲ ಹೇಳೋದಾಗ ಮಾತ್ರ ಅವ್ರು ನಮ್ ಮಾತು ಕೇಳ್ತಾರೆ. ಇರ್ಲಿಲ್ಲ ಅಂದ್ರೆ ಅವ್ರು ಕೇಳೋದಿಲ್ಲ, ಜಾಸ್ತಿ ಹೈಪರ್ ಆಗ್ಬಿಡ್ತಾರೆ. ನಿಮ್ ಫ್ಯಾಮಿಲಿ ಕಡೆದೆಲ್ಲ ಹಂಗ ಯಾವ ರೀತಿ ಸಪೋರ್ಟ್ ಆಗ್ಲಿ? ಫ್ಯಾಮಿಲಿ ಕಡೆದೆಲ್ಲ ಪ್ರಾಬ್ಲಮ್ಸ್ ಅಂಡ್ ಫ್ಯಾಮಿಲಿ ತಂದೆ ತಾಯಿ ಏನಂತಾರೆ? ತಂದೆ ತಾಯಿ ಏನು ಸಪೋರ್ಟ್ ಮಾಡ್ತಿರ್ತಾರೆ. ಕೆಲವೊಂದು ತಂದೆ ತಾಯಿ ಕೂಡ ಅವ್ರು ನಮ್ಮ ಮಕ್ಳು ಚಲೋ ಇರ್ಲಿ, ನಮ್ಮ ಮಕ್ಳು ಮೆಂಗಲ್ ಆಗ್ಲಿ, ಅವ್ರು ನಾರ್ಮಲ್ ಆಗಿರ್ಲಿ ಅಂತೇಳಿ ಅವ್ರು ಬಯಸ್ತಾರೆ. ಇವಾಗ ನೀವು ಸೊಸೈಟಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ನೀವು ಸಮಾಜದ ಯುವಕರಿಗೆ ಯುವತಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ನೀವು ಇಲ್ಲಿ ಇದ್ದಿರ್ತೀರಿ, ಗೊತ್ತಿರ್ತ ನಿಮ್ ಸಿಚುವೇಶನ್. ಇಂಥ ಸಿಚುವೇಶನ್ ನೋಡ್ಕೊಂಡು ಹೊರಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೊರಗೆ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಈ ತರ ಮಕ್ಳು ಇರ್ತಾವ. ಅಂದ್ರೆ ಕೆಲವೊಂದ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಕೆಲವೊಂದ್ ಪೇರೆಂಟ್ಸ್ ಮನೇಲಿ ಇಟ್ಕೊಂಡು ಇದೇನ್ ಉದ್ದಾರ ಆಗುತ್ತೆ ಬಿಡು, ಇದಕ್ಕೇನ್ ಉಪಯೋಗ ಆಗಂಗಿಲ್ಲ ಹಂಗ ತಿಳ್ಕೊಂಡು ಅವ್ರ ಮನೇಲಿ ಇಟ್ಕೋಬಾರ್ದು. ಇಂಥ ಸಂಸ್ಥೆಗಳು ಇರ್ತಾವ, ಆ ಸಂಸ್ಥೆದಲ್ಲಿ ಹೋಗಿ ಸೇರಿಸ್ಬೇಕು. ಅವ್ರ ನಮ್ಮ ಮಕ್ಳು ಇಂಪ್ರೂವ್ ಆಗ್ಲಿ ಅಂತ ಅನ್ನೋದು ಅವ್ರಿಗೆ ಅನಿಸ್ಬೇಕು ಪೇರೆಂಟ್ಸ್ ಗಳಿಗೆ. ನಮ್ಮ ಮಕ್ಳು ಮನೆಗೆ ಇರಬಾರ್ದು, ನಮ್ಮ ಮಕ್ಳು ಸ್ವಲ್ಪ ಅವ್ರು ಉಣ್ಣುವಂಗಾಗ್ಲಿ,
ಅಥವಾ ಆಟ ಆಡುವಂಗಾಗ್ಲಿ ಅಥವಾ ಹಿಂಗ ಏನಾರ ಅವ್ರು ಕಲಿಬೇಕು, ಈ ತರ ಇರ್ಬೇಕಂತೇಳಿ ನಮ್ದು ಅಭಿಪ್ರಾಯ ಸರ್. ಇವಾಗ ನಿಮ್ ದಿನಚರಿ ಹಂಗ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಿ? ನೀವು ದಿನಚರಿ ಯಾವ ರೀತಿ ಮಾಡ್ಕೊತೀರಿ? ಡೈಲಿ ಆಕ್ಟಿವಿಟಿ ನಿಮ್ಗೆ ಹೆಂಗ್ ಬಾ ತೊಂದ್ರೆ ಆಗಲ್ಲ? ನಿಮ್ಗೆ ಏನು ರೂಢ ಬಿದ್ದೈತ ಅದು? ನಮ್ಗೆ ಈ ಮಕ್ಳು ಕೂಡ ಕೂಡಿ ರೂಢಾನೇ ಬೀಳುತ್ತೆ ಸರ್. ಅಂದ್ರ ಅವ್ರಿಗೆ ಅನುಕಂಪ ಒಟ್ಟ ತೋರಿಸ್ಬಾರ್ದು. ಒಟ್ನಲ್ಲಿ ಅವ್ರಿಗೆ ಒಂದ್ ಅವಕಾಶ ಕೊಡ್ಬೇಕು, ಅವ್ರಿಗೆ ಕೂಡ ಅವಕಾಶ, ನಮಗೂ ಒಂದ್ ಅವಕಾಶ ಇರ್ಬೇಕು. ನಾವು ಮಕ್ಳು ಕೂಡ ಇರ್ತೀವಿ, ಆಡ್ತೀವಿ, ಅವ್ರಿಗೆ ಪಾಠ ವಿದ್ಯೆ ಎಲ್ಲಾನು ಹೇಳ್ತೀವಿ ಅಂತ ಅನ್ನೋದು ನಮ್ಗ ಒಂದ್ ನಂಬಿಕೆ. ಇಷ್ಟೆಲ್ಲ ಮಾತಾಡ್ತಿರಲ್ಲ ಮೇಡಮ್, ಅಂದ್ರೆ ನಿಮ್ಗೆ ಏನಾದ್ರು ಎಜುಕೇಶನ್ ಕಂಪ್ಲೀಟ್ ಆಗೈತೆ ಮೇಡಮ್ ನಿಮ್ದು? ನಮ್ದು ಎಜುಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ರಿ. ಸೆಕೆಂಡ್ PUC ಇವಾಗ ನಾವ್ ಎಕ್ಸಾಮ್ ಕಟ್ಟಿದೀವಿ. ಸೆಕೆಂಡ್ PUC ತನಕ ಓದಿದ್ರ? ಹಾ ರೀ. ಇವಾಗ ಏನು ನಿಮ್ದೇ ಒಂದ್ ಸಂಸ್ಥೆ ಏನು ಬೇರೆ ಕಡೆ ಓದಿದ್ರ? ಬಟ್ ನಾವೆಲ್ಲ ರೆಗ್ಯುಲರ್ ಆಗಿ ಓದ್ತಿರಲ್ಲ, ಹಂಗ ಓದಿದ್ರ? ನಾವು ರೆಗ್ಯುಲರ್ ನಮ್ ಜೊತೆ ಮಿಂಗಲ್ ಆಗಿ ಓದಿದ್ರ ನೀವು? ನಿಮ್ದು ಎಲ್ಲಿ ತನಕ ಮುಗಿದಿತ್ತು? ನಿಮ್ದು 10ನೇ ತನಕ ಮುಗಿದಿದೆ. ಬಟ್ ನಾವ್ ಇವಾಗ ಹೆಂಗ್ ರೆಗ್ಯುಲರ್ ಹೋಗ್ತೀವಿ, ನೀವು ಹಂಗೆ ಹೋಗ್ತಿದ್ರಿ. ಬಟ್ ಯಾವ್ದೇ ರೀತಿ ತೊಂದ್ರೆ ಆಗ್ಲಿಲ್ಲ ಸರ್ ನಿಮ್ಗೆ? ಏನು ಅನಿಸ್ತಿದಿಲ್ಲ ಕಾಲೇಜಲ್ಲಿ ಯಾವ್ದಾದ್ರು ಹುಡುಗ? ಆತರ ಇಲ್ಲ, ಆತರ ನಮ್ಗೆ ಏನೋ ಅನಿಸ್ತದಿಲ್ರಿ. ಅಂದ್ರೆ ಎಲ್ಲಾರು ಫ್ರೆಂಡ್ಸ್ ಆಗಿ ನಮ್ ಕೂಡ ಮಿಂಗಲ್ ಆಗ್ತಿದ್ರು. ನಿಮ್ಗೆ ಯಾರು ಏನು ಒಂದಿಲ್ಲ ನಿಮ್ ಕಾಲೇಜ್? ಯಾರು ನಿಮ್ ಕಾಲೇಜಲ್ಲಿ ಯಾರು ಚುಡಾಸ್ತಿದಿಲ್ಲ. ಬಟ್ ಹೊರಗ್ ನಾವ್ ಎಲ್ಲಾರೇ ಸ್ಕೂಲ್ ಬಿಟ್ಟ ತಕ್ಷಣ ಹೋಗ್ತಾ ಇರ್ತಿದ್ವಲ್ರಿ, ನಡ್ಕೋತ ಅವತರ ಅಂದ್ರ ಸಣ್ಣ ಮಕ್ಕಳಾಗ್ಲಿ ಅಥವಾ ದೊಡ್ಡವರು ಹಿಂಗ ಅನಗಿಸ್ತಿದ್ರು. ಬಟ್ ನಾವ್ ತಲೆ ಕೆಡಿಸ್ಕೊತಿದ್ದಿಲ್ಲ. ಅವ್ರ ಅಣ್ಣವ್ರು ಆಡ್ತಾರೆ, ಅವ್ರಿಗೆ ಅವ್ರ ಬಾಯಿ ಅವ್ರ ಸಣ್ಣವ್ರು ಏನೋ ಅವ್ರ ಬುದ್ಧಿ ಅವ್ರ ತಿಳುವಳಿಕೆ ಅಷ್ಟೇ ಆದಂತ ತಿಳ್ಕೊಂಡು ನಾವ್ ಸುಮ್ನೆ ಹೋಗ್ತಾ ಇರ್ತಿದ್ವಿ. ನನಗೆ ಭೂಮಿ ಮೇಲ ಯಾಕೆ ಈ ರೀತಿ ಉಡ್ಸಿಯಪ್ಪ ದೇವ್ರೆ? ನನ್ನ ಕೈಲೇ ಈಗ ಏನು ಮಾಡಕ್ ಸಾಧ್ಯನೇ ಇಲ್ಲ. ನನ್ನ ಜೀವನದಾಗ ಸಾಧನೆ ಮಾಡಕ್ ನನಗೆ ಯಾವುದೇ ರೀತಿ ಸ್ಫೂರ್ತಿನೂ ಇಲ್ಲ ಅನ್ನೋರು ಇಂಥ ಒಂದು ಸ್ಥಳಗಳಿಗೆ ಭೇಟಿ ನೀಡ್ರಿ. ನಿಮಗೆ ತಾನಾಗೆ ಆ ಹಳ್ಳಿದ ಮುಖಗಳು ನೋಡಿ ನಿಮಗೆ ಒಂದು ರೀತಿ ಮನೋಭಾವನೆ ಬಂದ್ಬಿಡ್ತದ. ನೋಡಿ ಸ್ನೇಹಿತರೆ, ಎಷ್ಟೊಂದು ನೋವುಗಳಿದ್ದರೂ ಯಾವ ರೀತಿ ನಮ್ಮೊಂದಿಗೆ ನಕ್ಕೋತ ಅದರ ತನಕರೆ. ಸ್ವರ್ಗಕ್ಕೆ ಹೋಗಿ ಯಾವ್ಯಾವ ರೀತಿ ಅಲ್ಲಿ ದೇವರುಗಳು ಇರ್ತಾರದಂಕೆ ನಾನು ಹೇಳಿದಲ್ಲ, ಇದೇ ಎಲ್ಲರೂ ಇಲ್ಲಿ ಸ್ವರ್ಗದಕ್ಕಿಂತ ಹೆಚ್ಚಿಗಿರೋ ದೇವರುಗಳು ಇವ್ರು. ನೀವು ನೋಡಿ ಗೊತ್ತಿರ್ಬೇಕು. ಆ ದೇವರುಗಳು ಪಾಪ ಮಾಡಿರ್ಬಹುದು, ಆದ್ರೆ ಇವ್ರು ಯಾವ್ದೇ ಪಾಪ ಮಾಡಿಲ್ಲ. ಆದ್ರೂ ಈ ರೀತಿ ಹೇಳಕ್ ಬರಲ್ಲ, ಬಟ್ ಯಾವ್ದೋ ಒಂದು ಕಾರಣಕ್ಕಾಗಿ ಈ ರೀತಿ ಹುಟ್ಟಿರ್ಬಹುದು. ಈಗ ಇಲ್ಲಿ ಬಂದ್ ನನಗೇನ್ ಅನ್ಸಕತ್ತದ ಅಂದ್ರ, ಇಂಥವ್ ಇಲ್ಲಿ ಬಾಳೆ ಒಂದು 60-70 ಜನ ಹುಡುಗರು ಇಲ್ಲಿ ಇದ್ದಿರ್ಬೋದು. ಇದಕ್ಕಿಂತ ಹೆಚ್ಚು ನಮ್ ಸೋಷಿಯಲ್ ಒಳಗೂ ಅದಾರ. ಬಟ್ ಅವರು ಇದ್ದವ್ರು ಏನ್ ಮಾಡ್ತಾರ, ಮನೆ ಪೇರೆಂಟ್ಸ್ ಏನ್ ಮಾಡ್ತಾರ, ಅಲ್ಲೇ ಮುಚ್ಚಿಡ್ಲಿಕತ್ತಾರ. ಅವ್ರಿಗೆ ಹೊರಗೆ ತರಲಾಗ್ಯಾರ. ಕೆಲವೊಂದ್ ಜನ ಕೆಲವೊಂದು ಅಂಗವಿಕಲರ್ ಅದಾರ. ಬಟ್ ಅವ್ರಿಗೆ ಏನ್ ಹಳ್ಳಿ ಒಳಗ ಹಿಂದಿನ ಕಾಲದವ್ರು ಇದ್ದಿರ್ತಾರಲ್ಲ, ಅವ್ರ ಕೆಲವು ಇದು ಫಿಸಿಯೋಥೆರಪಿ ಅಂದ್ರೆ ಅವ್ರ ಕೈ ತಿಕ್ಕದಾಗ್ಲಿ, ಮೈ ತಿಕ್ಕದು ಹಂಗ ಕಡಿಮೆ ಮಾತಂತ ಮಾಡಿ ಇನ್ನ ಹೆಚ್ಚಿಗೆ ಮಾಡಕತ್ತಾರ. ಆದ್ರೆ ಕಡಿಮೆ ಮಾಡಕ್ ಯಾವ ಟ್ರೈ ಮಾಡಕ್ಕಿಲ್ಲ. ಇಂತ ಸಂಸ್ಥೆಗಳಿಗೆ ತಂದು ಹಚ್ಚಿದ್ರ ಆ ಮಕ್ಳು ಏನಾದ್ರು ಒಂದ್ರೊಳಗೆ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾಕೆ ಇಂಪ್ರೂವ್ಮೆಂಟ್ ಆಗ್ತಾರ ಅಂದ್ರೆ ಇಲ್ಲಿ ಇರೋರೆಲ್ಲ ಒಂದೇ ಇದ್ರೊಳಗೆ ಇದ್ದಿರ್ತಾರ, ಅಂದ್ರೆ ಮಿಂಗಲ್ ಆಗ್ತಾರ. ಮತ್ತ ನಾವು ಯಾವ ಸ್ಕೂಲ್ದೊಳಗ ಎಲ್ಲ ಸ್ಟೂಡೆಂಟ್ಗಳು ಯಾವ ರೀತಿ ಮಿಂಗಲ್ ಆಗ್ತೀವಲ್ಲ, ಅವರು ಈ ರೀತಿಯಲ್ಲಿ ಒಬ್ರು ನೋಡ್ರಿ ಯಾವ ರೀತಿ ನೋಡಿ ಈ ರೀತಿ ಪ್ರತಿಯೊಬ್ರು ಮಿಂಗಲ್ ಆಗ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಒಂದೊಂದು ಡಯಾಗ್ನೋಸಿಸ್ ದೋರ ಅದಾರ, ಬೇರೆ ಬೇರೆ ಡಿಸಬಿಲಿಟಿ ದೋರ ಅದಾರ. ಇಲ್ಲಿ ಹೇಳ್ಕೊತ ಹೋದ್ರೆ ಬಾಳ್ ಉದ್ದ ಹೋಗ್ತೈತಿ. ಕೆಲವೊಂದ್ ಜನಕ್ಕೆ ಕಣ್ಣೇ ಕಾಣಿಸಲ್ಲ, ಕೆಲವೊಂದ್ ಜನಕ್ಕೆ ಮಾತೇ ಬರಲ್ಲ, ಕೆಲವೊಂದ್ ಜನಕ್ಕೆ ನಾವ್ ಏನ್ ಮಾಡ್ತಿದೀವಿ ಅಂತ ಅರ್ಥ ಆಗಲ್ಲ ಅವ್ರಿಗೆ. ಕೆಲವೊಂದ್ ಜನಕ್ಕೆ ಅಂತವ್ರು ಅದಾರ. ಇಲ್ಲಿ ನೋಡ್ಬೋದು ನೀವು, ಇವ್ರು ಅದರಲ್ಲಿ ಇವ್ರು ನಮ್ ಸ್ಕೂಲಲ್ಲಿ ನಮ್ಗೊಬ್ಬ ಟೀಚರು ನಮ್ಗೆಲ್ಲ ಬರ್ತಿದ್ರು ಕಂಟ್ರೋಲ್ ಮಾಡಕ್ ಆಗಲ್ಲ. ಬಟ್ ಇವ್ರೊಬ್ರು ಇಷ್ಟೆಲ್ಲ ಹುಡುಗರಿಗೆ ಮೇಂಟೈನ್ ಮಾಡ್ತಾರ ಅಂದ್ರೆ ನಾವು ನೋಡ್ಬೋದು ಎಷ್ಟೆಲ್ಲ ಕಷ್ಟ ಆಗ್ತದ ಬಿಡು ಬಾಳ ಅಂದ್ರೂ. ಬಟ್ ಇವ್ರು ಯಾವ ರೀತಿ ಮೇಂಟೈನ್ ಮಾಡ್ದಪ್ಲೆ ನಮ್ಗೆ ಯಾರು ನಮ್ ಕೈಲಿ ಸಾಧ್ಯ ಮಾಡ್ತಾಗಲ್ಲ. ಒಂದ್ ನಿಮಿಷ ಇರ್ಲಿಕ್ಕೆ ಆಗಲ್ಲ ಇಲ್ಲಿ. ಆ ರೀತಿ ಇರ್ತಾರ. ಅಂತವ್ರಿಗೆಲ್ಲ ಇವ್ರು ಮೇಂಟೈನ್ ಮಾಡ್ತಾರಂದ್ರ ನಾವ್ ಗ್ರೇಟ್ ಅನ್ಬೇಕು. ನಮ್ಮ ಸೋಷಿಯಲ್ ಅಥವಾ ಯುವಕರಿಗೆ ಏನ್ ಹೇಳ್ತೀನಿ ಅಂದ್ರ, ಈ ವಿಡಿಯೋ ಯಾರೆಲ್ಲ ನೋಡ್ತಿರಲ್ಲ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಬೇಕಂತ ಅನಿಸ್ತದ. ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಂದ್ರ ಇಲ್ಲಿ ಸಂಸ್ಥಾಕ್ ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರ ಇದು ಎಲ್ಲ ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಲಿಂಕ್ ದಾಗ ಕೊಟ್ಟಿರ್ತೀನಿ. ಮತ್ತ ನಿಮ್ ವಾಟ್ಸ್ಆಪ್ ಆಗ್ಲಿ ಸ್ಟೇಟಸ್ ಆಗ್ಲಿ ನೀವು ಅದ ಲಿಂಕ್ ಅನ್ನು ಶೇರ್ ಮಾಡಿರಲ್ಲ, ಒಬ್ಬರಲ್ಲೊಬ್ರು ಈ ವಿಡಿಯೋ ನೋಡಿ ಸಹಾಯ ಮಾಡೇ ಮಾಡ್ತಾರ. ಈ ಮಕ್ಕಳಿಗೆ ಒಂದ್ ಹೊತ್ತಿನ ಊಟಕ್ಕಾಗಿ ಸಹಾಯ ಮಾಡ್ತಾರ, ಇದು ಆಟ ಆಡಕ್ಕಾಗ್ಲಿ ಯಾವ್ದೋ ಒಂದ್ ರೀತಿ ಸಹಾಯ ಮಾಡ್ತಾರ. ಇದು ಒಂದಾದ್ರೂ ಹೆಲ್ಪ್ ಮಾಡ್ಬೋದು, ಡೈರೆಕ್ಟ್ ಆಗಿ ಇಂಡೈರೆಕ್ಟ್. ಇದ್ರಲ್ಲಿ ಇರೋರು ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ತಿಳ್ಕೋಬಹುದು. ಇದ್ರ ಕೆಲವೊಂದ್ ಜನ 24-50 ವರ್ಷದವ್ರು ಕೂಡ ಇಲ್ಲಿ ಇದ್ದಿದಾರ. ನೀವು ಅರ್ಥ ಮಾಡ್ಕೊಂಡು ಈ ಒಂದ್ ವಿಡಿಯೋ ಶೇರ್ ಮಾಡ್ತೀರ ಅಂತ ಅನ್ಕೊಂಡಿನಿ. ಒಬ್ರೊಬ್ರು ಸಹಾಯ ಮಾಡ್ರಿ. ಇಷ್ಟು ಹೇಳ್ತಾ ಈ ಒಂದ್ ವಿಡಿಯೋ ಮುಗಿಸ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಟಾಟಾ, ಬಾಯ್ ಬಾಯ್. प्रतीक्षा बाय बोलो, बाय.
Iya, mau ini?